ಆತ್ಮಿಕ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದು ನಮ್ಮ ಮಧ್ಯದಲ್ಲಿ ಕನ್ನಡದಲ್ಲಿ ಅನೇಕ ಸಿಡಿಗಳನ್ನು ರಚಿಸಿ ಅನೇಕ ಹಾಡುಗಳನ್ನು ಬರೆದು ಉತ್ತಮವಾದ ಸಂಗೀತವನ್ನು ನಿರ್ದೇಶಿಸಿ ನಮ್ಮ ಕನ್ನಡದ ಜನತೆಗೆ ಕರ್ತನನ್ನು ಆರಾಧಿಸಲು, ಕರ್ತನ ನಾಮವನ್ನು ಮೇಲಕ್ಕೆತ್ತಲು ಅನೇಕ ಶ್ರಮಗಳನ್ನು ಅನುಭವಿಸಿ ಅನೇಕ ಕಷ್ಟಗಳನ್ನು ದಾಟಿ ಕ್ರಿಸ್ತನ ಸೇವೆಗಾದರೆ ಏನಾದರೂ ಮಾಡಬೇಕೆಂಬ ಬಯಕೆಯೊಂದಿಗೆ ಅನೇಕ ಕನ್ನಡ ಹಾಡುಗಳನ್ನು ರಚಿಸಿ ನಮಗೋಸ್ಕರ ಹಾಡನ್ನು ಕೊಟ್ಟಂಥ ನಮ್ಮವರಾದಂಥ ಪಾಸ್ಟರ್ ನೇಮರಾಜ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಹ್ವಾನಿಸ್ತೇನೆ. ಪ್ರೈಸ್ ಲಾರ್ಡ್ ಪಾಸ್ಟರ್. ಪ್ರೈಸ್ ಲಾರ್ಡ್. ಪಾಸ್ಟರ್, ಹೇಗೆ ಪ್ರಾರಂಭ ಆಯಿತು ಪಾಸ್ಟರ್ ಈ ಒಂದು ಹಾಡಿನ ಪಯಣ ಅಥವಾ ಹಾಡಿನ ಒಂದು ದಾರಿ? ಅಂದರೆ ಚಿಕ್ಕ ಪ್ರಾಯದಿಂದಲೇ ನಿಮಗೆ ಹಾಡಿನ ಬಗ್ಗೆ ಒಲವಿತ್ತ, ಹಾಡುಗಳನ್ನು ಬರಿಬೇಕು, ಕ್ರಿಸ್ತನಿಗಾಗಿ ಏನಾದರೂ ಮಾಡಬೇಕು, ನಾನು ಕೂಡ ಒಂದು ಸಿಡಿಯನ್ನು ಹೊರಗೆ ತರಬೇಕು ಅಂತ ಬಯಕೆಯೊಂದಿಗೆ ಅದು ಸಣ್ಣ ಪ್ರಾಯದಿಂದಲೇ ಇತ್ತ ಅಥವಾ ನೀವು ರಕ್ಷಣೆ ಬಂದ ಮೇಲೆ ಈ ಥರ ಆಯಿತಾ? ಈ ಒಂದು ಹಾಡಿನ ಬಗ್ಗೆ ಒಂದು ಮಾಹಿತಿ ಆಗಲಿ ಅಥವಾ ಒಂದು ಮಾಡಬೇಕು ಅನ್ನೋ ಒಂದು ಭಾವನೆ ಆಗಲಿ ನನಗೆ ಚಿಕ್ಕ ಪ್ರಾಯದಿಂದ ಇರಲಿಲ್ಲ. ಇಂಥ ಒಂದು ಜ್ಞಾನ, ಇಂಥ ಒಂದು ಈಗ ನಾವು ಅನುಭವಿಸಿರುವಂಥ ಬಾಳಿಸಿರುವಂಥ ಎಲ್ಲ ಇನ್ಸ್ಟ್ರುಮೆಂಟ್ ಬಗ್ಗೆ ನಾವು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಅದರ ಬಗ್ಗೆ ಹೆಸರು ಕೇಳ್ತಿರ್ಲಿಲ್ಲ, ಅದರ ಬಗ್ಗೆ ನೋಡ್ಲಿಕ್ಕೆ ನಮಗೆ ಸಿಗ್ತಿರಲಿಲ್ಲ. ಯಾವ ಅನುಭವ ಕೂಡ ಇರಲಿಲ್ಲ. ರಕ್ಷಣೆದ ಮುಂಚೆ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಯಾವಾಗ ಇದು ಪ್ರಯಾಣ ಸ್ಟಾರ್ಟ್ ಆಯಿತು? ಅಂದರೆ ಕ್ರಿಸ್ತನಿಗಾಗಿ ಹಾಡುಗಳನ್ನು ಬರೀಬೇಕು ಅಥವಾ ಮ್ಯೂಸಿಕ್ ಕಂಪೋಸ್ ಮಾಡಬೇಕು, ಅಂದರೆ ಕನ್ನಡದ ಜನತೆಗೋಸ್ಕರ ಒಳ್ಳೆಯ ಹಾಡುಗಳನ್ನು, ಆತ್ಮಭರಿತ ಹಾಡುಗಳನ್ನು, ಅಭಿಷೇಕವುಳ್ಳ ಹಾಡುಗಳನ್ನು ಆಲ್ರೆಡಿ ನೀವು ಬಿಟ್ಟಿದ್ದೀರಾ. ಹೌದು. ಅಂಥ ಹಾಡುಗಳು ಹೇಗೆ ಪ್ರಾರಂಭ ಆಯಿತು ಭಾಷೆ? ಸೊ ನನ್ನ ಜೀವನದಲ್ಲಿ ನಾನು ನಂಬಿಕೆಗೆ ಮತ್ತು ಈ ರಕ್ಷಣೆಗೆ ಬಂದ ನಂತರ ಲೌಕಿಕ ರೀತಿಯಲ್ಲಿ ಇರುವಾಗ ನನಗೆ ಇಂಥ ಒಂದು ಜ್ಞಾನ ಯಾವುದು ಇದಿರಲಿಲ್ಲ. ಈಗ ಸಾಧಾರಣವಾಗಿ ನಾನು ಏನಂತ ಹೇಳಿದ್ರೆ, ಈಗ ನಾನು ಈ ನಂಬಿಕೆಗೆ ರಕ್ಷಣೆಗೆ ಬಂದ ನಂತರ ಅಲ್ಲಿ ಕೆಲವೊಂದು ಸಭೆಗೆಲ್ಲ ಅಟೆಂಡ್ ಮಾಡಿದ ಮೇಲೆ ಎಲ್ಲ ಅವ್ರು ಹಾಡ್ತಿದ್ರಲ್ಲ, ಆ ಹಾಡುವಾಗ ನಾನು ಕೂಡ ದೇವ್ರಿಗೋಸ್ಕರ ಏನಾದರೂ ಒಂದು ಉಪಯೋಗ ಆಗಬೇಕನ್ನೋ ಅಂತ ಒಂದು ಆಸೆ ನನ್ನಲ್ಲಿ ಬರ್ತಾಯಿತ್ತು. ಆ ನಂತರ ನಂಬಿಕೆಗೆ ಬಂದ ನಂತರ ನಾನು ಕರ್ತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಮತ್ತು ಅಲ್ಪ ಸ್ವಲ್ಪ ಅದು ಇದು ನಾನು ಏನು ಕಲ್ತಿಲ್ಲ. ಯಾಕಂದರೆ ಈ ಇನ್ಸ್ಟ್ರುಮೆಂಟ್ ಯಾವುದು ಕೂಡ ನನಗೆ ಮುಂಚೆ ಬರ್ತಿರ್ಲಿಲ್ಲ. ಈಗ ಸಾಧಾರಣವಾಗಿ ಈ ದಿನಮಾನಗಳಲ್ಲಿ ಅದನ್ನೆಲ್ಲ ಬಾರಿಸ್ಬೇಕಾದ್ರೆ ಮಾಡಬೇಕು, ಅದಕ್ಕೆಲ್ಲ ಕ್ಲಾಸ್ ಇದೆ, ಫೀಸ್ ಕಟ್ಟಬೇಕು, ಮತ್ತು ಪ್ರತ್ಯೇಕವಾದ ಸಮಯ ಅದನ್ನು ಕೊಟ್ಟು ಒಳ್ಳೆ ಮ್ಯೂಸಿಷಿಯನ್ ಹತ್ರ ಹೋಗಿ ಕಲಿಬೇಕು. ಬಟ್ ಇದರ ಬಗ್ಗೆ ನನಗೆ ಯಾವ ಪರಿಜ್ಞಾನ ಇಲ್ಲ. ನಾನು ಹೇಳೋದಾದರೆ ಇವತ್ತು ದೇವರ ಮಹಿಮೆಗೋಸ್ಕರವಾಗಿ ನಾನು ರಕ್ಷಣೆಗೆ ಬಂದ ನಂತರ ಈ ಕಾರ್ಯಗಳೆಲ್ಲ ನನ್ನಲ್ಲಿ ಪ್ರಾರಂಭ ಆಯಿತು. ಓಕೆ ಭಾಷೆ, ನೀವು ಕ್ರಿಸ್ತನಲ್ಲಿ ಬಂದ ಮೇಲೆ ಹೇಳಿದ್ರಿ ನೀವು, ಅಂದರೆ ಇಲ್ಲಿ ಬೇರೆ ಬೇರೆ ಸಭೆಗಳಲ್ಲಿ ಆರಾಧನೆ ಮಾಡುವುದನ್ನು ನೋಡಿ, ಯವನಸ್ಥರ ಹಾಡುಗಳನ್ನು ನೋಡಿ ನಿಮಗೆ ಯಾವಾಗ ಇದಾಯಿತು ಭಾಷೆ? ಅಂದರೆ ನಾನು ಕೂಡ ಹಾಡುಗಳನ್ನು ಬರೀಲಿಕ್ಕೆ ಯಾವಾಗ ಪ್ರಾರಂಭ ಮಾಡಿದಿರಿ? ಅಂದರೆ ಹಾಡುಗಳನ್ನು ರಚಿಸೋದಿರ್ಬೋದು ಅಥವಾ ಕ್ರಿಸ್ತನ ಒಂದು ನಾಮದ ಮಹಿಮೆಗಾಗಿ ಉತ್ತಮವಾದ ಸಾಹಿತ್ಯ, ಹಾಡುಗಳಲ್ಲಿ ಒಳ್ಳೆಯ ಸಾಹಿತ್ಯ ಇರ್ತದೆ ಅಂದರೆ ನಮ್ಮದು, ಆದರೆ ವಾಕ್ಯದ ಆಧಾರದಿಂದ ತುಂಬ ಕಡಿಮೆ ಇದೆ. ಅವರಿಗೆ ಸ್ತೋತ್ರ. ಸ್ಪೆಷಲ್ ಆಗಿ ನೀವು ಹೇಳಿದ್ರಿ, ನಿಮ್ಮಲ್ಲಿ ಮಾತಾಡುವಾಗ ನಾನು ಆಗ ನೀನು ಹೇಳಿದ್ರಿ, ಅಂದರೆ ಕ್ರಿಸ್ತನ ವಾಕ್ಯದಿಂದ ತುಂಬಿದಂಥ ಹಾಡುಗಳು ಇದ್ದರೆ ಅದರಲ್ಲಿ ಹಾಡುಗಳನ್ನು ಕೇಳಿ ಜನರು ರಕ್ಷಣೆ ಹೊಂದ್ತಾರೆ, ಪ್ಲಸ್ ಅಭಿಷೇಕ ಹೊಂದ್ತಾರೆ, ಒಂದು ಸಮಾಧಾನ, ಸಂತೈಸಲ್ಪಡ್ತಾರೆ. ಹೇಗೆ ನೀವು ಸಾಧ್ಯ ಆಯಿತು ಪಾಸ್ಟರ್ ಇದು? ಕರೆಕ್ಟ್. ಯಾಕಂದರೆ ಈಗ ನಾನು ಈ ನಂಬಿಕೆಗೆ ಬಂದ ನಂತರ ನನ್ನ ಜೀವಿತವನ್ನು ನಾನು ಸೇವೆಗೆ ಒಪ್ಪಿಸಿಕೊಟ್ಟೆ. ಸೊ ನನ್ನ ಜೀವಿತವನ್ನು ಸೇವೆಗೆ ನಾನು ಒಪ್ಪಿಸಿಕೊಟ್ಟ ಮೇಲೆ ನಾನು ಜನರಿಗೆ ಹೇಳಬೇಕಾಗಿರೋದೇನು? ಯೇಸುವಿನ ವಾಕ್ಯ. ಈಗ ಆ ವಾಕ್ಯದಿಂದಲೇ ನನಗೆ ರಕ್ಷಣೆ ಆಗಿದೆ. ಆ ವಾಕ್ಯವೇ ಜನರಿಗೆ ಹೇಳಬೇಕಾಗಿದೆ. ಕೆಲವು ಹಾಡುಗಳು ಎಲ್ಲ ಕೇಳುವಾಗ ಜಸ್ಟ್ ಏನಂದರೆ ಒಂದು ಅನುಭವದ ಮೂಲಕವಾಗಿ, ಫೀಲಿಂಗ್ಸ್ ಮೂಲಕವಾಗಿ ತುಂಬ ನಾನು ಹಾಡು ಕೇಳ್ತಾ ಇದ್ದೆ, ಆದರೆ ಅದರಲ್ಲಿ ಯಾವ ವಾಕ್ಯಗಳು ಇರಲಿಲ್ಲ. ಸೊ ಹಾಗೆ ಇರುವಾಗ ದೇವರು ನನಗೊಂದು ಆಲೋಚನೆ ಕೊಟ್ಟರೆ ನಾನು ನಿನಗೆ ಒಂದು ವಾಕ್ಯಗಳನ್ನು ಹಾಕಿ ಹಾಡು ಮಾಡಬೇಕೆಂಬುದಾಗಿ ನನಗೆ ಆಲೋಚನೆ ಬಂತು. ಯಾಕಂದರೆ ಈಗ ನಾನಾಗಲಿ ಅಥವಾ ನನ್ನ ಸ್ವರ ಆಗಲಿ ಜನರಿಗೆ ಮುಟ್ಟುವಂಥದ್ದಲ್ಲ, ಬದಲಾಗಿ ಆ ಹಾಡಿನ ಮೂಲಕವಾಗಿ ಆ ವಾಕ್ಯದಲ್ಲಿ ಇರುವಂಥ ಅರ್ಥ ಜನರಿಗೆ ಮುಟ್ಟಬೇಕು. ಈಗ ಉದಾಹರಣೆಗೆ ಭಯದಲ್ಲಿ ಇರಬೇಕಾದ್ರೆ ದೇವರ ವಾಕ್ಯದಲ್ಲಿ ಏನು ಬರಲ್ಪಟ್ಟಿದೆ, ಆ ರೀತಿಯಲ್ಲಿ ಆದರಣೆ ಕೊಡುವಂಥದ್ದು. ಈ ರೀತಿಯಾಗಿ ದೇವರ ವಾಗ್ದಾನಗಳನ್ನು ಹಿಡಿದುಕೊಂಡು ಮಾಡುವಂಥ ಯೋಜನೆ ನನಗೆ ಅಲ್ಲಿ ಇಲ್ಲೆಲ್ಲ ಕೇಳುವಾಗ ನನಗೊಂದು ಆಲೋಚನೆ ಬಂತು. ಮತ್ತು ಕೆಲವೊಂದೆಲ್ಲ ಫ್ರೆಂಡ್ಸ್ ಮಧ್ಯದಲ್ಲಿ ಹೋಗುವಾಗ, ಅಲ್ಲಿ ಮೀಟಿಂಗ್ ಹೋಗುವಾಗ ಹಾಡುವಾಗ ನನ್ನ ಜೀವನದಲ್ಲಿ ಅಂದರೆ ಸುಮ್ಮನೆ ಏನೋ ಒಟ್ರಾಸಿ ಏನೂ ಗೊತ್ತಾಗ್ತಿರಲಿಲ್ಲ, ಏನೇನೋ ಹಾಡ್ತಾ ಇದ್ದೆ. ಒಂದು ಕಡೆ ಹೋದಾಗ ನನ್ನ ಜೀವನದಲ್ಲಿ ಒಂದು ಚಿತ್ರದುರ್ಗ ಅಂತ ಪ್ರಾಂತ್ಯಕ್ಕೆ ಪಾಸ್ಟರ್ ಅಮರ್ ಅನ್ನೋರು ಇದ್ದಾರೆ. ಸೊ ಅವರು ನಾವು ಒಳ್ಳೆ ಫ್ರೆಂಡ್ಸು. ಸೊ ಅವರು ಅಲ್ಲಿ ಸೇವೆ ಮಾಡುವಾಗ ಅವರ ಒಂದು ಊರಿಗೆ ಹೋದಾಗ ಬೆಂಗಳೂರಿಂದ ಒಬ್ಬರು ಪಾಸ್ಟರ್ ಬಂದಿದ್ದರು, ಪಾಸ್ಟರ್ ಸೈಮನ್ ಪ್ರಕಾಶ್ ಎಂಬುದಾಗಿ. ಅವರ ಜೊತೆಲಿ ಒಬ್ಬರು ಅಂಕಲ್ ಬಂದಿದ್ದರು.
ನಾನು ಅಲ್ಲಿ ಪ್ರೇಯರಿಗೆ ಅಟೆಂಡ್ ಮಾಡಿದಾಗ ಅವರು ದಿಢೀರ್ ಅಂತೇಳಿ ಅನ್ಯ ಭಾಷೆಯಲ್ಲಿ ಅವರು ಏನಂತಿದ್ರೆ ಅನ್ಯ ಭಾಷೆಯಲ್ಲಿ ಮಾತನಾಡಿ ಅನ್ಯ ಭಾಷೆಯಲ್ಲಿ ಅವರು ಪ್ರವಾದನೆ ಮಾಡಿದರು. ಯಾರಿಗೆ ಹೇಳ್ತಾರೆ ಏನು ಮಾಡ್ತಾರೆ ನನಗೆ ಗೊತ್ತಾಗಲಿಲ್ಲ. ಕೊನೆಗೆ ಪಾಸ್ಟರ್ ಪ್ರಕಾಶ್ ಸೈಮಾನ್ ಅವರು ಆ ಅನ್ಯ ಭಾಷೆಯಲ್ಲಿ ಹೇಳಿದ ಪ್ರವಾದನೆಯನ್ನು ಪಾಸ್ಟರ್ ನೇಮರಾಜ್ ಅವರೇ ಅವರು ನಿಮಗಾಗಿ ಹೇಳ್ತಾ ಇದ್ದಾರೆ, ದೇವರು ನಿಮಗೆ ವರ ಕೊಟ್ಟಿದ್ದಾರೆ, ಆ ತಲಾಂತ ನಿಮ್ಮ ಒಳಗಡೆ ಇದೆ, ಅದು ನೀವು ಹೊರಗಡೆ ತರಬೇಕು, ಅನೇಕ ಸಿಡಿಗಳನ್ನು ಬಿಡಲಿಕ್ಕೆ ದೇವರು ನಿಮಗೆ ಆ ಜ್ಞಾನವನ್ನು ಕೊಡ್ತಾರೆ, ನೀವು ಅದನ್ನು ಒಳ್ಳೆ ಹಾಡಿನ ರೂಪದಲ್ಲಿ ತರಬೇಕಂದು ಅವರು ಅಲ್ಲಿ ಹೇಳಿದರು. ಅಲ್ಲಿ ದೇವರು ಅವರ ಮುಖಾಂತರವಾಗಿ ಮಾತನಾಡಿದರು. ಆವಾಗ ನಾನು ಏನು ಹಾಡ್ತಿರ್ಲಿಲ್ಲ, ಬಟ್ ನನ್ನಲ್ಲಿ ಯೋಜನೆ ಏನು ಗೊತ್ತಿಲ್ಲ. ಈಗ ಇದೆಲ್ಲ ಹಾಡ್ಲಿಕ್ಕೆ ಬರುವಾಗ ಗಿಟಾರ್ ಅಂತ ಹೇಳ್ತಾರಂತೆ, ಕೀಬೋರ್ಡ್ ಹೇಳ್ತಾರಂತೆ, ಮತ್ತೆ ನಾವು ನೋಡ್ತೀವಿ ಡ್ರಮ್ಸ್ ಹೇಳ್ತಾರಂತೆ, ತಬಲ ಅಂತ. ಅದು ಯಾರ ಬಗ್ಗೆ ಕಾರ್ಡ್ಸು ತಾಳ ಸ್ವರ ಏನು 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 ಮಾಹಿತಿ ಇಲ್ಲ. ಅಂಥದ್ರಲ್ಲಿ ಹೇಳುವಾಗ ನನಗೆ ನಂಬಲಿಕ್ಕೆ ಆಗಲಿಲ್ಲ. ಅವ್ರು ಹೇಳಿದ ಮೇಲೆ ಮತ್ತೆ ಸುಮ್ಮನೆ ನಾನು ಫಸ್ಟ್ ಒಂದು ಸಾಂಗ್ ನನ್ನ ಜೀವನದಲ್ಲಿ ಮೊದಲನೇದಾಗಿ ಅವ್ರು ಹೇಳಿದ ಮೇಲೆ ನನಗೆ ಬಂದಿರುವಂಥ ಒಂದು ಸಾಂಗ್ ಏನಂತಿದ್ರೆ ಇದು ನಾವು ಹಾಡ್ತೀವಿ ಎಲ್ಲ ಕಡೆಯಲ್ಲಿ ಭಾಳಷ್ಟು ಒಂದು ಫೇಮಸ್ ಆಗಿದೆ, ಯೇಸು ಬರುವನು ಬೇಗನೆ ಬರುವನು, ಯೇಸು ಬರುವನು ಬೇಗನೆ ಬರುವನು, ಸಭೆಯೇ ಎಚ್ಚರ, ತಿರುಗಿ ಬರುವುದು ತಡವಿದೆ ಎಂದು ಮೋಸ ಹೋಗಬೇಡ, ಯೇಸು ಬರುವನು ಬೇಗನೆ ಬರುವನು, ಸಭೆಯೇ ಎಚ್ಚರ, ತಿರುಗಿ ಬರುವುದು ತಡವಿದೆ ಎಂದು ಮೋಸ ಹೋಗಬೇಡ, ಆ ದಿನವು ಯೇಸು ಬರುವ ಗಳಿಗೆಯು, ಆ ದಿನವು ಯೇಸು ಬರುವ ಗಳಿಗೆಯು, ತಿಳಿಯದೇ ಇರುವುದರಿಂದ ಸಭೆಯೇ ಎಚ್ಚರವಾಗಿರು, ತಿಳಿಯದೇ ಇರುವುದರಿಂದ ಸಭೆಯೇ ಎಚ್ಚರವಾಗಿರು. ನನಗೆ ಈ ಥರವಾಗಿ ಹಾಡುವಾಗ ಫಸ್ಟಿಗೆ ಹಾಡುವಾಗ ಏನೋ ಒಂದು ಫಿಲ್ಮ್ ಟ್ಯೂನಿಂಗ್ದಲ್ಲಿ ಹೋಗೋ ರೀತಿಯಲ್ಲಿ ಅನಿಸ್ತಾ ಇತ್ತು. ನಾನು ಏನೋ ತಪ್ಪು ಮಾಡ್ತಾ ಇದ್ದೇನೆ ಅಂತೇಳಿ ಕೆಲವರೆಲ್ಲ ನಗಾಡ್ತಾ ಇದ್ರು, ಏನು ಇವ್ರು ಎಂತ ಹಾಡ್ತಾರೆ ಅಂತ ಬಿಟ್ಟು. ಆದರೆ ನನಗೆ ಏನಂದರೆ ಅವ್ರು ಹೇಳಿದಂಥ ಮಾತು, ದೇವರಿಂದ ಬಂದಿರುವಂಥ ಒಂದು ಮಾತಿದಲ್ವ, ಅದು ಖಂಡಿತವಾಗಿ ನೆರವೇರ್ತದೆ ಎಂಬುದಾಗಿ ನಾನು ಗಮನದಲ್ಲಿ ಇಟ್ಕೊಂಡೆ. ಗಮನದಲ್ಲಿ ಇಟ್ಕೊಂಡ್ಮೇಲೆ ಆಮೇಲೆ ಮತ್ತೆ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಕೆಲವೊಂದು ಟೈಮ್ ರಾತ್ರಿ 12 ಗಂಟೆಗೆ ಅದು ಬಂದ ಮೇಲೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಕೆಲವರೆಲ್ಲ ನಾನು ನೋಡಿ ನಗಾಡ್ತಿದ್ರು, ಇವತ್ತು ಹುಚ್ಚರ ಅಂತೇಳಿ. ಯಾಕಂದರೆ ಕೆಲವರೆಲ್ಲ ಕಿವಿಗೆ ಹಾಕ್ಕೊಂಡು ಹಿಂಗೆ ಮಾಡ್ತಾರೆ, ಬಟ್ ನನ್ನ ಕಿವಿಯಲ್ಲಿ ಏನೂ ಇಲ್ಲ, ನಾನು ಸುಖದ ಹಿಂಗೆ ಕೆಲವೆಲ್ಲ ನಾನು ನೋಡ್ತಿದ್ರು. ಯಾಕಂದರೆ ಅದು ಪವಿತ್ರಾತ್ಮನ ಕಾರ್ಯ. ಅವರಿಗೆ ನನ್ನ ಬಾಡಿ ಮಾತ್ರ ಕಾಣ್ತಾ ಇತ್ತು, ಆದರೆ ನನಗೆ ಕರ್ತನಿಗಿರುವಂಥ ಒಂದು ಸಂಬಂಧ ಇರುವಂಥ ಜನರಿಗೆ ಗೊತ್ತಾಗಿರಲಿಲ್ಲ. ನಾನು ಅದರಲ್ಲಿ ರಿಲೈಸ್ ಮಾಡ್ತಾ ಇದ್ದೆ, ಹೀಗೆ ಹಾಡ್ಕೊಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೇಳಿ ಅಲ್ಲಿ ಮನಸ್ಸಲ್ಲಿ ಹಾಡ್ಕೊಂಡು ಒಂದು ಮಟ್ಟಿಗೆ ಒಂದು ಟ್ರ್ಯಾಕ್ ಆಗಿ ಹಾಡೋ ಥರ ಆದರೆ ಫೀಲಿಂಗ್ಸಲ್ಲಿ ನಾನು ಹೋಗ್ತಾ ಇರ್ತಿದೆ. ಹಾಗೆ ಹೋಗ್ತಾ ಒಂದು ಕರ್ತನ ಕೃಪೆಯಿಂದ ಕೆಲವು ಸಾಂಗೆಲ್ಲ ನನಗೆ ಹೊರಗಡೆ ತರೋದಕ್ಕೆ ಆಯಿತು. ಆದರೆ ಬಿಡುಗಡೆ ಮಾಡೋದಕ್ಕೆ ಭಾಳ ಅದರಲ್ಲಿ ಕಷ್ಟ ಇದೆ. ಹೌದು, ನಿಜ. ಎಲ್ಲ ಬರೀಲಿಕ್ಕೆ ಅನುಕೂಲ ಆಯಿತು. ಈಗ ಬರೆದಿದ್ದೀನಿ, ಈಗ ಬರೆದು ಆಲ್ರೆಡಿ ರೆಡಿ ಮಾಡಿದ್ದೀರ? ಬರೆದಿದ್ದೀನಿ, ಆದರೆ ಅದನ್ನು ಹೊರಗಡೆ ತರಬೇಕಾದ್ರೆ ಹಣ ಬೇಕು. ಅದು ನನಗೆ ಸ್ವಲ್ಪ ಮಧ್ಯದಲ್ಲಿ ಕಷ್ಟ ಅನಿಸುತ್ತೆ. ಅಂದರೆ ನೀವು ಹಾಡುಗಳನ್ನು ಬರೆದ ಮೇಲೆ ನಿಮ್ಮ ಮನಸ್ಸಲ್ಲಿ ಆಗಲಿಲ್ವಾ ನಾನೊಂದು ಒಳ್ಳೆ CD ಕೊಡಬೇಕಂತ? ಎಲ್ಲರಿಗೆ ಭಾವನೆ ಇದೆ, ಅಂದರೆ ಜನರಿಗೆ ರೀಚ್ ಆಗೋ ಒಳ್ಳೆ ಮ್ಯೂಸಿಕ್ ಕೊಡಬೇಕು, ಅಥವಾ ಕೇಳೋರಿಗೆ ತುಂಬ ಇಂಪಾಗಬೇಕು, ಅದು ಕೇಳೋರಿಗೆ ಎಲ್ಲರಿಗೆ ಟಚ್ ಆಗಬೇಕು, ಆ ಥರ ನೀವು ಸಾಂಗನ್ನು ರೆಡಿ ಮಾಡಿದ್ರಿ. ನೆಕ್ಸ್ಟ್ ಅಂದರೆ ಅದೇ ಮ್ಯೂಸಿಕ್ಗಾಗಿ ಯಾರ ಬಳಿ ಹೋಗೋದು, ಹಾಗೆ ನೀವು ಹೇಗೆ ಪ್ಲಾನ್ ಮಾಡಿದ್ರಿ? ನೋಡಿ, ಇದೆಲ್ಲ ಆಲೋಚನೆ ಬಂದ ಮೇಲೆ ಕೆಲವರ ಹತ್ರ ಎಲ್ಲ ಕೇಳುವಾಗ ನನಗೆ ಹೆದರ್ಸಿದ್ರು, ನಿಮಗೆ CD ಮಾಡಲಿಕ್ಕೆ ಆಗೋದಿಲ್ಲ, ಅದು ತುಂಬ ಕಷ್ಟ, ಅದು CD ಮಾಡಬೇಕಾದ್ರೆ ವಾಯ್ಸ್ ತುಂಬ ಚೆನ್ನಾಗಿರಬೇಕು, ಮತ್ತು ನಿಮಗೆ ಅದರ ಸಂಗೀತದ ಬಗ್ಗೆ ಜ್ಞಾನ ಇರಬೇಕು. ಅವ್ರು ಹೇಳ್ತಿದ್ರು, ಸಂಗೀತ ಅಂತಂದರೆ ನಿಮಗೆ ಗೊತ್ತಾ? ಕೆಲವರು ಅನುಭವಿಸಿದ್ರು, ಹೇಳಿದ್ರು, ಸಂಗೀತ ನಿಮಗೆ ಗೊತ್ತಾ? ಸಂಗೀತ ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿದಾಗೆ, ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಇರ್ತಾರೆ, ಅದಕ್ಕೊಂದು ಕುಟುಂಬ ಅಂತ ಹೇಳ್ತಾರೆ. ಹಾಗೆ ಸಂಗೀತದಲ್ಲಿ ತಂದೆ ತಾಯಿ ಅಂತಂದರೆ ತಾಳ ಮತ್ತು ಸ್ವರ, ಇವೆರಡು ಇದ್ದರೆ ಮಾತ್ರ ಸಂಗೀತ ಆಗುತ್ತೆ. ಒಟ್ರಾಸಿ ಹಾಡಿದ್ರೆ ಅದೆಲ್ಲ ಆಗೋದಿಲ್ಲ, ಮತ್ತು ಹಣನೂ ಬೇಕು, ಮತ್ತು ಸ್ಟುಡಿಯೋಗೆ ಹೋಗ್ಬಿಟ್ರೆ ನಿಮಗೆಲ್ಲ ಥೂ ಅಂತ ಹೇಳಿಬಿಡ್ತಾರೆ, ಅಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಹಾಗೆ ಹೇಳೋಕೆ ಮತ್ತೆ ನಾನು ಸುಮ್ಮನೆ ಅಂದರೆ ಬದಲಿಗೆ ಬೆನ್ನು ತಟ್ಟು ಸಭಾಷಿಗಳನ್ನು ಮುಂದೆ ಹೋಗಿ ಬದಲಿಗೆ ನನಗೆ ತುಂಬ ಡಿಸ್ಕರೇಜ್ ಮಾಡಿದರು. ಆದರೆ ನಾನು ಒಂದು ಖಂಡಿತವಾಗಿ ದೇವರ ಚಿತ್ತ, ದೇವರನ್ನ ನೇಮಿಸೋದಾದರೆ ಖಂಡಿತವಾಗಿ ನೆರವೇರ್ತದೆ, ಈ ಹೇಳುವಂಥ ಮಾತಿಗೆ ನಾನು ತಲೆ ಕೆಡಿಸ್ಬಿಡ ಅಂತೇಳಿ ನಾನು ಹಾಗೆ ಮೌನವಾಗಿದ್ದೆ. ಅಂಥ ಮೌನವಾಗಿರುವಂಥ ವೇಳೆಯಲ್ಲಿ ಅಲ್ಲಿ ಹೋಗುವಾಗ ಮತ್ತೆ ನಾನು ಕರ್ತನ ಕೃಪೆಯಿಂದ ನನ್ನ ಜೀವನದಲ್ಲಿ ಒಂದು ದೊಡ್ಡ ಅದ್ಭುತ ಏನು ಅಂತ ಹೇಳಿದ್ರೆ, ನಾನು ಈ ನಂಬಿಕೆಗೆ ಬಂದ ನಂತರ ಆಟೋಮೆಟಿಕ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟ್, ಈಗ ಕೀಬೋರ್ಡ್ ಬಾರಿಸ್ತಾ ಇದ್ದೀನಿ, ಒಂದು ವರ್ಷಿಪಿಗೆ ಏನು ಬೇಕು ಅದೆಲ್ಲ ದೇವರು ಕೊಟ್ಟಿದ್ದಾರೆ. ಈಗ ಡ್ರಮ್ಸ್ ಕೊಟ್ಟರೆ ಡ್ರಮ್ಸ್ ಬಾರಿಸ್ತೀನಿ, ಗಿಟಾರ್ ಕೊಟ್ಟರೆ ಗಿಟಾರ್ ಬಾರಿಸ್ತೀನಿ, ತಬಲಾ ಕೊಟ್ಟರೆ ತಬಲಾ ಬಾರಿಸ್ತೀನಿ. ಅದಕ್ಕಿಂತ ಮುಂಚೆ ಅದ್ರ ನನಗೆ ಹೆಸರು ಗೊತ್ತಿರಲಿಲ್ಲ, ನೋಡ್ಲಿಕ್ಕೆ ಗೊತ್ತಿರಲಿಲ್ಲ, ಎಲ್ಲಿ ಟ್ರೈನಿಂಗ್ ನನಗೆ ಆಗಿಲ್ಲ. ಅಂದರೆ ಏನು ಕಲಿಯದೆ, ಏನೇನು ಕಲಿಯದೆ, ಯಾರ ಅಂಡರಲ್ಲಿ ಅಂದರೆ ಯಾವುದೇ ಒಂದು ಮಾಹಿತಿ ಅಂದರೆ ಯಾವುದೇ ಪರಿಶ್ರಮ ಪಡದೆ, ಏನಿಲ್ಲದೆ
ಈ ಒಂದು ನೋಟ್ಸ್ ಡಿ ಅಂತ ಹೇಳ್ತಾರಂತೆ ಈ ಮಾನ ಅಂತ ಅದು ಕಾಂಬಿನೇಷನ್ ಏನು ಅದು ಏನು ಹೇಳ್ತಾರೆ ಅದ್ರ ಬಗ್ಗೆ ಏನು ನನಗೆ ಗೊತ್ತಿಲ್ಲ, ನಾಲೆಜ್ ಇಲ್ಲ, ಏನೂ ನಾಲೆಜ್ ಇಲ್ಲ. ಆದರೆ ಸುಮ್ಮನೆ ಬಾರಿಸುವಾಗ ಅದು ಹೇಗೆ ಬಂದ ನನಗೆ ಹೇಳಲಿಕ್ಕಾಗೋದಿಲ್ಲ. ಬಟ್ ಈಗ ಕೊಟ್ಟರೆ ಈಗ ಎಲ್ಲಿ ಕಳಿಸಿದ್ರು ಕೂಡ ಯಾವ ಹಾಡು ಕೊಟ್ಟರು ಸಹ ಏನು ಕೊಟ್ಟರು ಸಹ ಅಲ್ಲಿ ಯಾರು ಇರಬೇಕು ಇರ್ದು ತೊಂದರೆ ಇಲ್ಲ. ಬಟ್ ನಾನೇ ಮ್ಯಾನೇಜ್ ಮಾಡ್ತೀನಿ. ಕೀಬೋರ್ಡ್ ತೊಗೊಂಡು ಹೋದ್ರೆ ಗಿಡ ನೋಡಿದ್ರೆ ಅಲ್ಲಿ ಒಳ್ಳೆ ಪ್ರೋಗ್ರಾಮ್ ಕೊಟ್ಟು ನಾನು ಯಾಕಂದ್ರೆ ಅದರಲ್ಲೇ ಅಷ್ಟು ದೇವರು ನನಗೆ ಕೃಪೆ ಕೊಟ್ಟಿದ್ದಾರೆ. ಅದು ಹಾಗಂತೇಳಿ ನಾನು ಪಕ್ಕ ಪ್ರೊಫೆಷನಲ್ ಏನಲ್ಲ, ಬಟ್ ದೇವರಿಗೆ ಮಹಿಮೆ ತರುವಂಥ ಕಾರ್ಯಗಳು ನನಗೆ ಸಾಕು ದೇವರು ಇದು ಕೊಟ್ಟಿದ್ದಾರೆ. ಸೊ ಇದು ನನ್ನ ನಂಬಿಕೆಗೆ ರಕ್ಷಣೆಗೆ ಬಂದ ನಂತರ ದೇವರು ಕೊಟ್ಟಂಥ ಈ ಒಂದು ಅನೇಕರು ಹೇಳ್ತಾರೆ, ಅಲ್ಲ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಫೀಸ್ ಕೊಟ್ಟು ಕಲಿತಾ ಇದ್ದೇವೆ, ಕೆಲವರೆಲ್ಲ ಮನೆಯಲ್ಲಿ ಇಟ್ಕೊಂಡಿದ್ದಾರೆ, ಅವ್ರ ಹತ್ರ ಹಣ ಉಂಟು, ಕೀಬೋರ್ಡ್ ತಂದ್ಕೊಂಡು ಇಟ್ಕೊಂಡಿದ್ದಾರೆ, ಗಿಟಾರ್ ತೊಗೊಂಡು ಇಟ್ಕೊಂಡಿದ್ದಾರೆ, ಫೀಸ್ ಕಟ್ಟಿದ್ದಾರೆ, ಬಟ್ ಒಂದು ಕಲ್ತಿದ್ರಲ್ಲ ಬಂದು ಬಾರಿಸಿ ಅಂತ ಹೇಳಿದ್ರೆ ಅವ್ರಿಗೆ ಬಾರಿಸ್ಲಿಕ್ಕೆ ಆಗೋದಿಲ್ಲ. ತುಂಬ ಕಷ್ಟ ಪಾಸ್, ಅವ್ರು ಏನೇನೋ ನೋಟ್ಸ್ ಕೊಟ್ಟರು ನಮ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಬಾರಿಸಿ ನೋಡೋಕೆ ಅವ್ರು ಹೀಗೆ ನೋಡ್ದೆ, ನೀವು ಹೇಗೆ ಕಲ್ತಿರಿ, ಎಲ್ಲಿ ಕಲ್ತಿರಿ ಕೇಳ್ತಾರೆ. ಅದೇ ನಾನು ಹೇಳಿದೆ, ನನಗೆ ಮನಸ್ಸಿದ್ರೆ ದೇವರ ಸಮ್ಮುಖದಲ್ಲಿ ನಾನು ಅನೇಕ ಸಲ ಗೋಳಾಡಿ ಪ್ರೇಯರ್ ಮಾಡಿದ್ದೀನಿ. ಸೊ ದೇವರು ಕೊಟ್ಟಂಥ ಈ ಗಿಫ್ಟು. ಹಾಗೆ ನೀವು ಹೇಳಿದ ಹಾಗೆ ಅದನ್ನು ಹೊರಗಡೆ ತರಬೇಕಂತ ಹೇಳಿದ್ರೆ ಈಗ ಮ್ಯೂಸಿಕ್ ಎಲ್ಲ ಬೇಕು. ಎಷ್ಟು ಟೈಮ್ ತಗೊಂಡು ಭಾಷೆ ಅಂದರೆ ನೀವು ಹಾಡುಗಳನ್ನು ಬರೆದು ರೆಡಿ ಮಾಡಿದ್ರೆ ಒಂದು 10-8 ಸಾಂಗ್ಸ್ ರೆಡಿ ಮಾಡಿ, ಮ್ಯೂಸಿಕ್ ತರಲಿಕ್ಕೆ ತುಂಬ ಟೈಮ್ ತಗೊಳ್ತಾ? ಅದು ಮ್ಯೂಸಿಕ್ ತರಲಿಕ್ಕೆ ಸ್ವಲ್ಪ ಟೈಮ್ ಆಯ್ತು, ಯಾಕಂದರೆ ನನಗೆ ಯಾರು ಪರಿಚಯ ಇರಲಿಲ್ಲ, ಮತ್ತು ಯಾರು ಎನ್ಕರೇಜ್ಮೆಂಟ್ ಮಾಡೋದಿರಲಿಲ್ಲ. ನನ್ನ ಜೀವನದಲ್ಲಿ ಏನಂತಾರೆ, ಒಂದು ಫಸ್ಟ್ CD ಬಿಡುಗಡೆ ಮಾಡೋದಕ್ಕೆ ಇರುವಾಗ ನಾನು ಉಡುಪಿಯಲ್ಲಿ ಇದ್ದೆ. ಉಡುಪಿಯಲ್ಲಿ ಒಂದು ಸೇವೆ ನಿಮಿತ್ತವಾಗಿ ಸ್ವಲ್ಪ ಅನುಭವಿಸ್ತರಾದ ಸೇವಕರ ಜೊತೆ ಇರೋದಕ್ಕೋಸ್ಕರವಾಗಿ ಪಾಸ್ಟರ್ ಜೋಸೆಫ್ ಜಮಖಂಡಿ ಹಜರ್ ಕಾಡಲ್ಲಿದ್ದಾರಲ್ಲ, ಒಳ್ಳೆಯ ಆತ್ಮಿಕ ತಂದೆ ಅವರು, ಒಳ್ಳೆ ಎನ್ಕರೇಜ್ ಮಾಡೋದು. ಅವ್ರ ಸಭೆಗೆ ಬಂದಾಗ ನನಗೆ ಕೆಲವೊಂದು ಅವಕಾಶಗಳು ಸಿಕ್ಕಿದವು. ಮತ್ತು ಅಲ್ಲಿ ಮತ್ತೆ ನಾನು ಹಾಡೆಲ್ಲ ಹಾಡಿದ ಮೇಲೆ ಜನರೆಲ್ಲ ತುಂಬ ಸಭಿಕರೆಲ್ಲ ಎನ್ಕರೇಜ್ ಮಾಡಿದರು, ನಿಮ್ಗೆ ತುಂಬ ಒಳ್ಳೆ ಹಾಡಿದೆ, ಒಂದು CD ಮಾಡಿ ಅಂತೇಳಿ. ಈಗ ನೋಡಿ, ನಾವೇನಾದರೂ ಮಾಡ್ತೇವೆ ಅಂತಂದರೆ ನಮಗೆ ಎನ್ಕರೇಜ್ಮೆಂಟ್ ಮಾಡಿದರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ನಿಜ. ಇವತ್ತು ಹಾಗೆ ಎನ್ಕರೇಜ್ ಮಾಡೋದು ತುಂಬ ಕಡಿಮೆ ಜನ, ಆದರೆ ಆ ಟೈಮಲ್ಲಿ ಮಾತ್ರ ಆ ಸಭಿಕರು ನನಗೆ ಎನ್ಕರೇಜ್ ಮಾಡಿದರು, ಚೆನ್ನಾಗಾಗತ್ತೆ ಅಂತೇಳಿ. ಆ ನಂತರ ಅದೇ ಸ್ತುತಿಸಿದೆ ಒಂದು ನನ್ನ ಮನವೇ, ಆ ಹಾಡು ಇದೆಲ್ಲ ಹಾಡ್ಲಿಕ್ಕೆ ಆದಮೇಲೆ ಜನರಿಗೆ ಭಾಳ ಖುಷಿ ಆಯಿತು. ಯಾಕಂದರೆ ಆವತ್ತು ತುಂಬ ಸಿಡಿಗಳು ಕಡಿಮೆಗಳು ಇದ್ದು, ನಿಜ, ಅವಾಗ ಸಿಡಿ ತುಂಬ ಕಡಿಮೆ ಇತ್ತು. ಏನಾದರೂ ಬರ್ತಂದರೆ ತುಂಬ ಜನ ನಿರೀಕ್ಷೆಯಲ್ಲಿ ಇದ್ದರು. ಆದರೆ ಆ ಟೈಮಲ್ಲಿ ಆ ಹಾಡು ಒಂದು ನನಗೆ ದೇವರು ಕೊಟ್ಟರು, ಒಂದು ವಿಶೇಷವಾದ ರೀತಿಯಲ್ಲಿ. ಆ ಹಾಡು ಮಾತ್ರ ತುಂಬ ರಿಯಲಿ ಈಗಲೂ ಕೂಡ ನನ್ನ ತಮಿಳ್ನಾಡಲ್ಲಿ ಕೂಡ ತಮಿಳಲ್ಲಿ ಹಾಡ್ತಾ ಇದ್ದಾರೆ. ನಿಜ, ಅದು ನನಗೆ ಗೊತ್ತಿಲ್ಲ, ಯಾರು ಇವ್ರ ಬಗ್ಗೆ ಹೇಳಿದಾಗ ಆಯ್ತು ನನಗೆ. ಇದು ಪ್ರವಾದಿ ಇದ್ದಾರಲ್ಲ, ಫ್ರಾನ್ಸಿಸ್, ಅವ್ರ ಮೀಟಿಂಗ್ ತೇನಿಯಲ್ಲಂತೆ, ಅಲ್ಲಿ ಇಲ್ಲಿಂದ ಹೋದವರು ಅವ್ರು ಫೋನ್ ಮಾಡಿದ್ರು ನನಗೆ, ನಿಮ್ಮ ಹಾಡು ತಮಿಳಲ್ಲಿ ಹಾಡ್ತಾ ಇದ್ದಾರೆ, ಕನ್ನಡದಲ್ಲಿ ಹಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದನ್ನ ಹೇಳಿದೆ, ದೇವರಿಗೆ ಮಹಿಮೆ ಆಗಲಿ, ನಾನೇನು ಮುಖ್ಯ ಅಲ್ಲ, ಬಟ್ ದೇವರಿಗೆ ಮಹಿಮೆ ಆಗಲಿ. ನನ್ನ ಹಾಡಲ್ಲಿ ದೇವ್ರು ಕೊಟ್ಟ ಪವಿತ್ರಾತ್ಮನ ಹಾಡು ಕೊಟ್ಟಿದ್ದಾನೆ, ಪವಿತ್ರಾತ್ಮನ ಎಲ್ಲ ಕಡೆಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಸೊ ನಮ್ಮ ಶೋ ಅಥವಾ ನಾವು ಪ್ರಾಮುಖ್ಯ ವ್ಯಕ್ತಿ ಅನ್ನಲ್ಲ, ಸೊ ಅವ್ರು ಕೊಟ್ಟ ಹಾಡು ಅವ್ರು ಎಲ್ಲ ಕಡೆ ತೊಗೊಂಡು ಹೋಗ್ತಾ ಇದ್ದಾರಲ್ಲ, ಅದು ನನಗೆ ಭಾಳ ಖುಷಿ ಆಯ್ತು ಅಂದಾಗಿ ಹೇಳಿದೆ. ಅದಾದ ನಂತರ ಈಗ CD ಮಾಡ್ಬೇಕಂತ ಹೇಳುವಾಗ ಪಾಸ್ಟರ್ ಜೋಸೆಫ್ ಜಮಖಂಡಿ ಅವ್ರ ಸಭೆಯಲ್ಲಿ ನಾನು ಇರಬೇಕಾದ್ರೆ ಕೆಲವೊಂದೆಲ್ಲ ಕೈ ಜೋಡಿಸಿದರು, ನಾವೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತೇವೆ, ನೀವು ಮಾಡಿ ಅಂತ ಹೇಳಿದ್ರು. ಕೆಲವು ಜೋಡಿಸಿದ ಮೇಲೆ ಮತ್ತು ನಾನೇನು ಮಾಡಿದೆ, ಮತ್ತು ಈಗ ಏನು ಮಾಡಬೇಕು ಅಂತ ಹೇಳುವಾಗ ದೇವರ ಮೇಲೆ ಭಾರ ಹಾಕಿ ಸೀದಾ ಮಂಗಳೂರು ಬಸ್ ಹತ್ತಿದೆ. ಯಾಕಂದರೆ ಮಂಗಳೂರು ಎಲ್ಲಿದೆ, ಸ್ಟುಡಿಯೋ ಎಲ್ಲಿದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನಮ್ಮದು ಹುಟ್ಟು ಬೆಳೆದಿರೋದು ಬಿಜಾಪುರ. ಬಿಜಾಪುರ ಈ ಸೈಡಲ್ಲೆಲ್ಲ ನಮಗೆ ಅಷ್ಟು ಗೊತ್ತಿಲ್ಲ. ಆದರೂ ಕೂಡ ಒಂದು ದಿವಸ ಹೋಗಿ ಬರಬೇಕಂತ ಹೇಳಿಬಿಟ್ಟು ಒಬ್ಬರ ಹತ್ರ ತಿಳ್ಕೊಂಡು ಇಂಥ ಕಡೆ ಇರುತ್ತೆ ಇಳ್ಕೊಳ್ಳಿ, ಜ್ಯೋತಿ ಸ್ಟಾಪ್ ಹತ್ರ ಇಳ್ಕೊಳ್ಳಿ, ಅಲ್ಲಿ ಬಲ್ಮಠ ಇದೆ, ಅದ್ರ ಒಳಗಡೆ ಇರುತ್ತೆ ಅಂತ ಹೇಳುವಾಗ ಹೋದೆ. ಇಳ್ಕೊಂಡು ಡೈರೆಕ್ಟಾಗಿ ಯಾರ ಹತ್ರ ಕೇಳಿದೆ, ಡೈರೆಕ್ಟಾಗಿ ಸ್ಟುಡಿಯೋಕ್ಕೆ ಹೋದೆ. ಸ್ಟುಡಿಯೋಕ್ಕೆ ಹೋಗುವಾಗ ಅಲ್ಲಿ ನಮ್ಮ CS ಬಲ್ಮಠದಲ್ಲಿ ಅದರಲ್ಲಿ ಅದು ಸ್ಟುಡಿಯೋ ಇದೆ. ಅಲ್ಲಿ ನಾನು ಆ ಟೈಮಲ್ಲಿ ಫಸ್ಟ್ 2000ರಲ್ಲಿ ಇರುವಾಗ ಅಲ್ಲಿ ಪಾಸ್ಟರ್ ಸೋನ್ಸ್ ಅಂತೇಳಿ ಒಬ್ಬರಿದ್ದರು, ಸೋನ್ಸಯ್ಯ ಅಂತೇಳಿ ಇದ್ದರು, ಒಳ್ಳೆ ವ್ಯಕ್ತಿ ಅವರು, ಪರವಾಗಿಲ್ಲ. ಅಲ್ಲಿ ಹೋಗಿ ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡಿದಾಗ ಏನಂತಂದರೆ ಹೊಸದಾಗಿ ಅಲ್ವಾ, ಅಷ್ಟು ನನಗೆ ಖುಷಿ, ತುಂಬ ಖುಷಿ ಅಂದರೆ ತುಂಬ ಖುಷಿ. ಒಂದು ಆದಂಥ ಘಟನೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಸ್ಟುಡಿಯೋ ಅಂತ ಹೇಳುವಾಗ ಅದಕ್ಕೆಲ್ಲ ಗ್ಲಾಸ್ ಹಾಕಿರ್ತಾರೆ. ಆ ಗ್ಲಾಸ್ ಹಾಕಿದ ಮೇಲೆ ಅಲ್ಲಿ ಡೋರ್ ಇದೆಯಾ ಅಥವಾ ಇಲ್ಲ ಅನ್ನೋದು ಗೊತ್ತೇ ಆಗೋದಿಲ್ಲ. ನಾನು ಹೋಗುವಾಗ ಕರೆಕ್ಟಾಗಿ ಒಳಗಡೆ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿಬಿಟ್ಟು ಅವ್ರು ಎನ್ಕರೇಜ್ ಮಾಡಿದ್ರು, ಹಿಂಗಾಗತ್ತೆ ಹೇಳಿ. ಮತ್ತು ಮ್ಯೂಸಿಕೆಲ್ಲ ಹೇಗೆ ಮಾಡ್ಬೇಕಂತ ಹೇಳುವಾಗ ಸತೀಶ್ ಅಂತೇಳಿ ಒಬ್ಬರಿದ್ದಾರೆ, ಅವ್ರು ಕಾಂಟ್ಯಾಕ್ಟ್ ಕೊಟ್ಟರು. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ನಾನು ಮಾಡಿಕೊಡ್ತೀನಿ, ಯಾಕಂದರೆ ನೀವು ಸೇವೆಗೆ ಮಾಡ್ತಾ ಇದ್ರಲ್ವಾ, ಮತ್ತು ನೀವೊಂದು ಹಿನ್ನೆಲೆ ಅನ್ಯ ಕುಟುಂಬದಿಂದ ರಕ್ಷಣೆ ಹೊಂದಿ ಎಷ್ಟು ಆಸಕ್ತಿ ಮಾಡ್ತಾ ಇದ್ದಾರೆ ಅಂತಂದರೆ ಇದು ದೇವರ ಕಾರ್ಯ, ಕಮ್ಮಿಯಲ್ಲಿ ಮಾಡ್ತಾ ಅಂದ್ರೆ ಎನ್ಕರೇಜ್ ಮಾಡಿದರು. ಅವ್ರಿಗೆ ಇಷ್ಟೆಲ್ಲ ಹೇಳಿದ ಮೇಲೆ ಡೈರೆಕ್ಟ್ ಸ್ಟುಡಿಯೋ ಇಂಜಿನಿಯರ್ ಅಲ್ವಾ, ತುಂಬ ಖುಷಿ ಆಯಿತು. ತುಂಬ ಖುಷಿಯಾಗಿ ಹಾಗೆ ಎದ್ದು ಹೊರಗೆ ಬರ್ತಾ ಇದ್ದೆ. ನಾನು ಹೋಗಿ ಡೋರಿಗೆ ತಲೆ ಬಿಡ್ದೆ ನಾನು. ಅಂದ್ರೆ ಆ ಖುಷಿಯಲ್ಲಿ, ಅಂದರೆ ಅಲ್ಲಿ ಡೋರ್ ಅಂತ ಗೊತ್ತಾಗ್ತಲ್ಲ ನನಗೆ, ಒಳಗಡೆ ಒಂದೇ ರೀತಿ ನನಗೆ ಭಾಳ ಆಶ್ಚರ್ಯ ಆಯಿತು. ಮತ್ತೆ ನೋಡ್ತೀನಿ ಡೋರ್ ತೆಗೆದು ಬಂದೆ ನಾನು. ಅಂದರೆ ಯಾಕಂದರೆ ಆ ಖುಷಿ ಆಗುವಾಗ ನಮಗೆ ಅನೇಕ ಪರಿಸ್ಥಿತಿ ನಾವು ಹಂಗೆ ದಾಟಿ ಹೋಗ್ತೀವಿ, ಖುಷಿ ಇರಬೇಕು, ಅಷ್ಟೊಂದು ಸಂತೋಷ. ಅಂದರೆ ಅಲ್ಲಿಂದ ಮತ್ತೆ ಇಲ್ಲಿ ಬಂದುಬಿಟ್ಟು ಮತ್ತೆ ನನ್ನ ದರ್ಶನವನ್ನು ಹಂಚಿಕೊಂಡೆ.
ಯಾಕಂದರೆ ಈಗ ಏನೋ ಒಂದು ಗಾದೆ ಹೇಳ್ತಾರಲ್ಲ, ಕಡಲೆ ಇದ್ದರೆ ಹಲ್ಲಿರಲ್ಲ, ಹಲ್ಲಿರಲ್ಲ ಕಡಲೆ ಇರಲ್ಲ. ಆ ರೀತಿಯಲ್ಲಿ ನನ್ನ ಪರಿಸ್ಥಿತಿ. ಯಾಕಂದರೆ ನನಗೀಗೆಲ್ಲ ರೆಡಿ ಉಂಟು, ಬಟ್ ಮುಂದೆ ಹೋಗೋದಕ್ಕೆ ಫೈನಾನ್ಸ್ ಇಲ್ಲ. ಹಾಗಿರುವಾಗ ಹೀಗೆ ಇಷ್ಟೆಲ್ಲ ಆಗುತ್ತೆ ಅಂತೇಳಿ ಹೇಳುವಾಗ ಕೆಲವೊಬ್ಬರೆಲ್ಲ ನನ್ನ ಸಹೋದರರು ಕೈ ಜೋಡಿಸಿದರು. ನಮ್ಮ ಫ್ರಾನ್ಸಿಸ್ ಇದ್ದಾರೆ, ನಮ್ಮ ಫಸ್ಟ್ ವಿಯರಲ್ಲಿ ಇದ್ರಲ್ಲ ಬ್ರೋ ಮಾಡಿದ್ರು ಸಹೋದರ, ಅವ್ರಿಗೆ ನಾನು ಒಂದೇ ಹೇಳಿಕೆ ಇಷ್ಟ ಅವರು ಇದ್ದರು. ಮತ್ತು ನಮ್ಮ ಸಿಸ್ಟರ್ ಐಡಾ ಫಸ್ಟ್ ಕ್ಯಾಸ್ಟ್ಲಿ ಅವರು ಕೂಡ ಒಂದು ಹಾಡು ಅವ್ರಿಗೆ ಎನ್ಕರೇಜ್ ಮಾಡಿದೆ. ಆಮೇಲೆ ಬ್ರದರ್ ಪೌಲಸ್ ಮತ್ತು ಬ್ರದರ್ ಮಂಜುನಾಥನ್ ಅವರು, ಮತ್ತು ಪಾಸ್ಟರ್ ಸಭೆಯಿಂದ, ಮತ್ತು ಹೀಗೆ ಕೆಲವರೆಲ್ಲ ಹೀಗೆಲ್ಲ ಇದು ಮಾಡಿಬಿಟ್ಟು ನನಗೆ ಏನಂದರೆ ಭಾಳ ಒಂದು ಆಶೀರ್ವಾದ ಸಂಗೀತ ಅಂತ ಹೇಳಿದ್ರೆ ಯಾರೂ ನಂಬಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಏನಂದರೆ ನಾನು CD ಸ್ಟುಡಿಯೋಗೆ ಹೋಗಬೇಕಾದ್ರೆ 10,000 ರೂಪಾಯಿದಲ್ಲಿ ನಾನು ಟೋಟಲಿ ರೆಕಾರ್ಡಿಂಗ್ ಮುಗಿಸಿದೆ ನಾನು. ಅಂದರೆ ಮ್ಯೂಸಿಕ್ ಡೈರೆಕ್ಷನ್, ಮ್ಯೂಸಿಕ್ ಮತ್ತೆ ಸ್ಟುಡಿಯೋ, ಹೌದು, ರೆಕಾರ್ಡಿಂಗ್ ಎಲ್ಲ ಸೇರಿ ಮಾಸ್ಟರ್ ಕಾಪಿಗೆ ರೆಕಾರ್ಡಿಂಗ್ 10,000 ರೂಪಾಯಿದಲ್ಲಿ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಖರ್ಚಿಗೆ ಅದು ಬಸ್ ಚಾರ್ಜು, ಟೀ ಕಾಫಿ ಖರ್ಚು, ಇವತ್ತೆಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರಂತೆ ಮ್ಯೂಸಿಕ್ ಬಗ್ಗೆ ನೋಡಿ. ಸೊ ಈ ಥರ ಆಯಿತು. ಅದೆಲ್ಲ 2000 ಇಸ್ವಿಯಲ್ಲ ಭಾಷೆ? ಹೌದೌದು, 2000 ಇಸ್ವಿಯಲ್ಲಿ ಆಯಿತು. ಅಂತೂ ಹೌದೌದು, ದೇವರ ಕೃಪೆಯಿಂದ ಎಲ್ಲ ರೆಕಾರ್ಡಿಂಗ್ ಎಲ್ಲ ಮಾಡಿ, ಮತ್ತು ಪಾಸ್ಟರ್ ಜೋಸೆಫ್ ಜಮಗಂಟ ಸಭೆಯಲ್ಲಿನೇ ಆ ಒಂದು ಫಸ್ಟ್ CD ಅಷ್ಟೇ ಅನುಭವ ಏನು ಇರಲಿಲ್ಲ. ಜನರು ಹೇಳಬೇಕು, ನಿಮ್ಮಂಥ ಅಭಿಮಾನಿಗಳು ಕೇಳಿದವ್ರು ಹೇಳಬೇಕು ಅದ್ರ ಬಗ್ಗೆ ಏನಿದೆ ಅಂತ. ಆಲ್ಮೋಸ್ಟ್ ನಾನು ನೆನೆಸಿದ್ದೇನೆ ಕನ್ನಡದ ಇಲ್ಲಿ ಉಡುಪಿ ಮಂಗಳೂರು ಎಲ್ಲ ಸಭೆಗಳಲ್ಲಿ ಯೇಸುವೆ ನೀನು ನನ್ನ ಆಲಯ, ಅದು ತುಂಬಾ ಎಕ್ಸಲೆಂಟ್ ಹಾಡು. ಆಮೇಲೆ ಸ್ತುತಿಸಿ ಜಯ ಹೊಂದು ನನ್ನ ಮನೆಯೇ, ಸೂಪರ್. ಅದು ನಾವು ನಮ್ಮ ಚರ್ಚೆಯಲ್ಲಿ ಸದಾ ಕಾಲ ಯಾವಾಗ ಸಹ ನಾವು ಹಾಡ್ತಾ ಇದ್ವಿ. ಫಸ್ಟ್ ಅದೊಂದು ಹಾಡು, ಯಾವುದಾದ್ರೂ ಒಂದು ಹಾಡಿ ಭಾಷೆ ಯಾವ್ದು ಹಾಡ್ತೀರಾ? ಯಾವ್ದು ಹೇಳಿ? ಅಲ್ಲ, ಅದು ಅದರಲ್ಲಿ ಯಾವುದು ಅಂದರೆ ಅದು ನಿಮ್ಮ CD-ಯಲ್ಲಿ ಜಾಸ್ತಿ ಕೇಳಿಸಲ್ಪಟ್ಟಂತ ಹಾಡು ಅಂದ್ರೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಅದು ಜನ ತುಂಬಾ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಆದ್ರೆ ನೀವು ಬಾದಿರೋದು ಅದು ತುಂಬಾ ಚರ್ಚೆಯಲ್ಲಿ ಹಾಡ್ತಾರೆ. ಅಂದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅದು ಯಾರ್ದು ಹಾಡು ಅಂತ. ಈಗ ಎಲ್ಲ CD-ಯಲ್ಲಿ ಎಲ್ಲ ಹಾಡುಗಳನ್ನು ಚರ್ಚೆಯಲ್ಲಿ ಹಾಡೋದು ಕಾಮನ್, ಆದ್ರೆ ಅದರ ಹಿಂದೆ ಪಟ್ಟಂತ ಶ್ರಮ ಇರ್ಬೋದು ಅಥವಾ ಪಟ್ಟಂತ ಕಷ್ಟ ಇರ್ಬೋದು, ಯಾರಿಗೂ ಗೊತ್ತಿರೋದಿಲ್ಲ. ಅಂದ್ರೆ ಎಲ್ಲಾ ಸಾಂಗು ಚೆನ್ನಾಗಿ ಇದು ಆಗಿದೆ, ಒಳ್ಳೆ ರಿಸಲ್ಟ್ ಬಂತು ನನಗೆ. ಯಾಕಂತಂದರೆ ಇದು ನೀವು ಹೇಳಿದಾಗೆ ಈಗ ಯೇಸುವೆ ನಾನು ನಿನ್ನ ಆಲಯ ಅಂತರೂ ಅದು ಭಯಂಕರ ಉಜ್ಜೀವಂತಂತು, ತುಂಬ ಉಜ್ಜೀವನ, ತುಂಬ ಉಜ್ಜೀವನ. ಆಮೇಲೆ ಸ್ತುತಿಸಿ ಜಯ ಒಂದು ಮನವೇ, ಅದು ಕೂಡ ಒಂದು ಒಂದು ಸ್ಪಿರಿಚುವಲ್ ವಾರ್ಫೇರ್, ಅದು ಯುದ್ಧ ಮಾಡುವಂಥ ಹಾಡೋದು. ಅದು ರಿಯಲ್ಲಿ ಅದನ್ನು ಇದು ಮಾಡುವಾಗಲೇ ಇದು ಆಯಿತು. ಹೌದೌದು. ಆಮೇಲೆ ಇನ್ನೊಂದು ಏನಂದರೆ ಕೆಲವು ಜನ ಎಲ್ಲ ನನಗೆ ಫೋನ್ ಮಾಡಿದರು, ಹಾಡು ಕೇಳಿನೇ ತುಂಬ ಜನ ರಕ್ಷಣೆ ಹೊಂದಿದ್ದಾರೆ ಅಂತೇಳಿ ಕೆಲವೆಲ್ಲ ಫೋನ್ ಮಾಡಿದ್ರು. ಅದು ಯಾವುದಂದರೆ ಆಕಾಶಕ್ಕೆ ಕೊನೆ ಇಲ್ಲ. ಅದು ಭಾಳಷ್ಟು ಒಂದು ಅರ್ಥಗರ್ಭಿತವಾದಂಥ ಹಾಡು, ದೇವರಿಗೆ ಅದು ಮಹಿಮೆ ಉಂಟಾಗಲಿ. ಅದು ನೋಡಿ ಜಸ್ಟ್ ಒಂದು ಚರಣ ಹಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ನೋಡಿದೆ ಹಾಡಿದೆ. ಆಕಾಶಕ್ಕೆ ಕೊನೆ ಇಲ್ಲ, ಈ ಲೋಕ ನಮಗೆ ಸ್ಥಿರವಲ್ಲ. ಆಕಾಶಕ್ಕೆ ಕೊನೆ ಇಲ್ಲ, ಈ ಲೋಕ ನಮಗೆ ಸ್ಥಿರವಲ್ಲ. ಬರುವಾಗ ಬರಿದಾಗಿ ಇರುವಾಗ ಅತಿ ಆಸೆ, ಕೊನೆಯಲ್ಲಿ ಜೀವನವೇ ಶೂನ್ಯ, ಕೊನೆಯಲ್ಲಿ ಜೀವನವೇ ಶೂನ್ಯ. ಹೇ ಮಾನವ ಆಲಿಸು, ಹೇ ಮಾನವ ಆಲಿಸು, ಹೇ ಮಾನವ ಆಲಿಸು, ಹೇ ಮಾನವ ಆಲಿಸು. ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿದರು, ನಿನ್ನಾತ್ಮ ನಷ್ಟ ಆದರೆ ಏನಿದೆ ಲಾಭ? ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿದರು, ನಿನ್ನಾತ್ಮ ನಷ್ಟ ಆದರೆ ಏನಿದೆ ಲಾಭ? ನಿನ್ನಾತ್ಮ ರಕ್ಷಣೆಗಾಗಿ ಶ್ರೀ ಯೇಸು ಶಿಲುಬೆಯಲ್ಲಿ, ನಿನ್ನಾತ್ಮ ರಕ್ಷಣೆಗಾಗಿ ಶ್ರೀ ಯೇಸು ಶಿಲುಬೆಯಲ್ಲಿ ನಿನಗಾಗಿ ಪ್ರಾಣವ ಕೊಟ್ಟ, ನಿನಗಾಗಿ ಪ್ರಾಣವ ಕೊಟ್ಟ. ಹೇ ಮಾನವ ಆಲಿಸು,
ಚೆನ್ನಾಗಿದೆ ಹಾಡು. ಹೌದು, ನಿಜದ ಹಾಡು ಕೇಳುವಾಗಲೇ ಕ್ರಿಸ್ತನ ಸುವಾರ್ತೆ ಅದರಲ್ಲಿದೆ ಅಲ್ಲ. ಸೊ ಓಕೆ ಓಕೆ. ಹಾಗಾಗಿ ಎಲ್ಲ ನಿಜವಾಗ್ಲೂ ದೇವರು ಕೈಗೆ ಒಪ್ಪಿಸಿ ಕೊಡುವಾಗ ನಮ್ಮ ಜೀವನದಲ್ಲಿ ಕಾರ್ಯಗಳು ಮಾಡ್ತಾನೆ. ಯಾಕಂದರೆ ಈ ದಿನಮಾನದ ಅನುಭವದಲ್ಲಿ ಜನರಿಗೆ ಒಂದು ಆಸಕ್ತಿ ಬರೋದೇನೆಂದರೆ ಅವ್ರು ಮಾಡ್ತಾ ಇದ್ದಾರಾ, ನಾನೊಂದು ಮಾಡಬೇಕು, ಅವರು ಹೋಗ್ತಾ ಇದ್ದಾರಾ ನಾನು ಹೋಗಬೇಕು. ಅಂದರೆ ಈಗ ಜನರಿಗೆ ಯಾವುದರಲ್ಲಿ ಹೊಗಳಿಕೆ ಬರ್ತದೆ ಅದನ್ನೇ ಜನ ಹಿಂಬಾಲಿಸ್ತಾರೆ. ಬಟ್ ನಾನು ನನ್ನ ಜೀವನದಲ್ಲಿ ನಾನು ಹಾಗೆ ಕೇಳಲಿಲ್ಲ. ದೇವರು ಅವ್ರು ಮಾಡ್ತಾ ಇದ್ದಕ್ಕೆ ನಾನು ಮಾಡಬಾರ್ದು ಅಲ್ಲ, ಇದು ನಿನ್ನ ಚಿತ್ತ ಇರಬೇಕು, ಇದರಲ್ಲಿ ನಿನ್ನ ಚಿತ್ತ ಇರಬೇಕು. ಮತ್ತು ಇರುವಂಥ ಹಾಡಿನಲ್ಲಿ ನನ್ನ ಈಗಲೂ ಕೂಡ ನನ್ನ ಒಂದು ಅನುಭವ ಏನಂತಂದರೆ, ದೇವರೇ ಎಲ್ಲರೂ ಹಾಡ್ತಾರೆ, ನನಗೆ ಹಾಡ್ಲಿಕ್ಕೆ ಇಷ್ಟ ಇಲ್ಲ. ನಾನು ದೇವ್ರಿಗೆ ಮಾಡುವಂಥ ಪ್ರಶ್ನೆ, ಎಲ್ಲರೂ ಹಾಡ್ತಾರೆ ನಾನು ಹಾಡ್ತೀನಾ, ಅದ್ರ ಬೇಕಾದ್ರೆ ನಾನು ಹಾಡಬೇಕಾದ್ರೆ ಅದರಲ್ಲಿ ಏನಾದರೂ ಜನರಿಗೆ ಮುಟ್ಟುವಂಥದ್ದಿರಬೇಕು. ಮತ್ತು ವರ್ಷಿಪ್ ಮಾಡುವಾಗ ವರ್ಷಿಪ್ ಮಾಡುವಾಗ ಜನರಿಗೆ ಬಿಡುಗಡೆ ಆಗಬೇಕು, ಅಭಿಷೇಕ ಆಗಬೇಕು, ಹೀಲಿಂಗ್ ಆಗಬೇಕು. ಇವತ್ತು ತುಂಬ ಜನ ಏನಂತಂದರೆ ಹಾಡಿನ ಬಗ್ಗೆ ಮ್ಯೂಸಿಕ್ ಬಗ್ಗೆ ಎಲ್ಲ ಇದು ಮಾಡ್ತಾರೆ, ಬಟ್ ಅಲ್ಲಿ ಏನು ನಡೀತಾ ಇಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಅದಕ್ಕಾಗಿ ಆ ಥರ ದೇವರೇ ನನಗೆ ಇರಬಾರ್ದು. ಏನಾದರೂ ನೀನು ಕೊಡೋದಾದರೆ ಅದರಲ್ಲಿ ಅಂದರೆ ಜನರಿಗೆ ಮುಟ್ಟಬೇಕದು. ಯಾವುದೇ ಒಂದು ಔಷಧ ಅದು ಮನುಷ್ಯನ ಜೀವಿತದಲ್ಲಿ ಕಾರ್ಯ ಮಾಡಿದೆ. ಹೌದೌದು ಮಾಡಿ ಏನು. ಅದಕ್ಕಾಗಿ ಸುಮ್ಮನೆ ತುಂಬ ಸಿಡಿ ಮಾಡಿದೆ ಮತ್ತು ನಾವು ಹೇಳ್ಬೋದು ನಾನು ಅಷ್ಟು ಖರ್ಚು ಮಾಡಿದ್ದೀನಿ, ಇದು ನಾನು ಚೆನ್ನೈದಲ್ಲಿ ಮಾಡಿದ್ದೀನಿ, ಇದು ನಾನು ಬಾಂಬೆದಲ್ಲಿ ಮಾಡಿದ್ದೀನಿ, ಇದಕ್ಕೆ ಬಾರಿಸಿದ ಇನ್ಸ್ಟ್ರುಮೆಂಟ್ ನಿಮಗೆ ಗೊತ್ತಾ ಅಂಥೇಳಿ ಅದ್ರ ಬಗ್ಗೆ ಎಲ್ಲ ಹೇಳಿ ಲಾಸ್ಟಿಗೆ ಜನರಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಯಾಸ ಇಲ್ಲ. ಇವೆಲ್ಲ ಕೇಳಿಕೆ ಇಂಪಾಗಿ ಇದ್ರೆ ಹೃದಯನ ಮುಟ್ಟದಿದ್ದರೆ ಅದು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ನಿಜವಾಗಿ ಭಾಷೆ ಹೇಳಬೇಕಂದ್ರೆ ನೀವು ಯೇಸುವೆ ನನ್ನ ಆಲಯ ಓಕೆ ಓಕೆ ಹಾಡುವಂತ ವೇಳೆ ಅನೇಕ ದವ್ಯಗಳು ಬಿಟ್ಟು ಹೋಗುವುದು ಕಣ್ಣಾರೆ ನಾವು ಕಂಡಿದ್ದೇವೆ ಭಾಷೆ. ಓಕೆ ಓಕೆ. ನಿಜವಾಗಿ ಅನೇಕ ಜನರು ಬಿಡುಗಡೆ ಹೊಂದುವುದು, ಕುಟುಂಬಗಳಲ್ಲಿ ಕಣ್ಣೀರುಗಳಲ್ಲಿ ನಾವು ಕಣ್ಣಾರೆ ಕಂಡಂತ ಒಂದು ಸಂಗತಿ. ಯಾಕಂದ್ರೆ ನಿಮ್ಮ ಹಾಡಲ್ಲಿ ನಿಜವಾಗಿ ಎಷ್ಟೋ ನಾನು ನೋಡಿದ್ದೇನೆ, ಅನುಭವಿಸಿದ್ದೇನೆ. ಆ ಹಾಡಲ್ಲಿ ನಿಜವಾಗಿ ಅಭಿಷೇಕ ಇದೆ. ಇನ್ನು ಅನೇಕ ವಿಷಯಗಳನ್ನು ನಿಮ್ಮ ಮಧ್ಯದಲ್ಲಿ ಮಾತಾಡಲಿಕ್ಕಿದೆ. ಅಲ್ಲಿ ತನಕ ಸಣ್ಣ ವಿರಾಮ. ನೋಡ್ತಾ ಇರಿ, ಇದು ನನ್ನ ಹಾಡು.